ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸಹ. ಇವತ್ತಿನ ವಿಶೇಷ ಗಣೇಶ ಹಬ್ಬದ ವಿಶೇಷ ಖಾರದ ಕಡುಬು ಯಾವ ರೀತಿ ಮಾಡೋದು ಅಂತ ನಿಮಗೆ ಖಂಡಿತವಾಗ್ಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ ಕೂಡ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ಮಾಡ್ಬೋದು ಅಂತಲೂ ಹೇಳ್ಬೋದು. ಖಂಡಿತವಾಗ್ಲೂ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಬನ್ನಿ ಖಾರದ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು 1 ಗ್ಲಾಸಷ್ಟು ಕಡಲೆಬೇಳೆನ 3 ಗಂಟೆ ಟೈಮು ನೆನೆಸ್ಕೊಂಡಿದ್ದೀನಿ. ಅಂದರೆ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಕಡಲೆಬೇಳೆನ. ಮುಳುಗುವಷ್ಟು ನೀರು ಸೇರಿಸಿ 3 ಗಂಟೆ ಟೈಮು ನೆನೆಸ್ಕೊಂಡು ನಂತರ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. 2 ರಿಂದ 3 ಸಾರಿ ನೀಟಾಗಿ ತೊಳ್ಕೊಂಡು ಇಟ್ಕೋಬೇಕಾಗತ್ತೆ. ಹಾಗೆ ಒಂದು ಜಾರಿಗೆ 2 ಇಂಚಿನಷ್ಟು ಹಸಿ ಶುಂಠಿ ಸೇರಿಸ್ಕೋಬೇಕಾಗತ್ತೆ. ಹಾಗೆ 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಜಾರಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀರು ಹಾಕ್ದಿರೇ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದೇ ಜಾರಿಗೆ ತೊಳೆದಿಟ್ಕೊಂಡಿರೋಂಥ ಕಡಲೆಬೇಳೆನ ಸ್ವಲ್ಪ ಸಹ ನೀರಿಲ್ದಿರೋ ರೀತಿಯಲ್ಲಿ ಈ ರೀತಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅಕಸ್ಮಾತಾಗೆ ನಿಮಗೆ ನುಣ್ಣಗೆ ರುಬ್ಬಕ್ಕಾಗಿಲ್ಲ ಅಂತ ಚಾನ್ಸ್ ಇದ್ದಾಗ ಅಂಥ ಟೈಮಲ್ಲಿ 1 ರಿಂದ 2 ಟೀ ಸ್ಪೂನಷ್ಟು ನೀರು ಸೇರಿಸ್ಕೊಬೋದು. ಅದಕ್ಕಿಂತ ಹೆಚ್ಚಾಗಿ ಸೇರ್ಸೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೀವು ಜಾಸ್ತಿ ಹಾಕೋದಾದರೆ ಮಿಲ್ಲಲ್ಲಿ ರುಬ್ಕೊಬರ್ಬೋದು ಖಂಡಿತ, ಇಲ್ಲ ಗ್ರೈಂಡರಲ್ಲಾದರೂ ರುಬ್ಕೋಬೋದು. ರುಬ್ಬಿರೋ ಅಂಥ ಮಿಶ್ರಣಕ್ಕೆ ದೊಡ್ಡ ಗಾತ್ರದ 1 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಣ್ಣಗೆ ಹಚ್ಚಿರೋ ಹಸಿ ಕೊತ್ತಂಬರಿ ಸೊಪ್ಪನ್ನ ಅರ್ಧ ಕಪ್ಪು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಗೆ ಸೊಪ್ಪು ಇದ್ರೂ ಸಹ ಸೇರಿಸ್ಕೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ದೇವ್ರ ನೈವೇದ್ಯಕ್ಕೆ ಇಡೋದಾದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಖಂಡಿತ. ಹಾಗೆ ಅದಕ್ಕೆ ಬೇಕಾಗಿರೋ ಅಂಥ ಹಿಟ್ಟು, ಅಂದರೆ ಕಡುಬಿಗೆ ಬೇಕಲ್ವ ಹಿಟ್ಟು, ಅದನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ತಿಳಿಸ್ತಾ ಇದ್ದೀನಿ. 2 ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಬಾಣಲಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅನ್ನೋದಕ್ಕಿಂತ ಕರೆಕ್ಟಾಗಿ ಉಪ್ಪು ಸೇರಿಸಿ ರುಚಿಯನ್ನು ತುಂಬ ಚೆನ್ನಾಗಿ ಬರುತ್ತೆ ಖಾರದ ಕಡುಬಂತೂ. ಹಾಗೆ 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕುದಿಯೋ ಟೈಮಲ್ಲಿ 2 ಟೀ ಸ್ಪೂನಷ್ಟು ಮೈದಾನ ನೀರಲ್ಲಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ. ಈ ಮೈದಾ ಹಿಟ್ಟು ಸೇರಿಸೋದ್ರಿಂದ ಸ್ಮೂತಾಗಿ ಬರುತ್ತೆ. ಹಾಗೆ ಗಂಟು ಕಟ್ಟೋ ಚಾನ್ಸಸ್ ಇರಲ್ಲ. ಹಾಗಾಗಿ ಈ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಈ ರೀತಿ ಕುದಿಯೋ ಟೈಮಲ್ಲಿ 2 ಕಪ್ಪು ನೀರಿಗೆ 1.5 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ನೀಟಾಗಿ ಜರಡಿ ಮಾಡಿ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಈ ರೀತಿಯಾಗಿ ಹಿಟ್ಟು ಸೇರಿಸಿದ ನಂತರ ಹಾಗೆ ಬಿಟ್ಬಿಡಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಕದಡ್ಕೊಡಿ, ಅಂದರೆ ಹರಡ್ಕೊಡಿ. ಅಕಸ್ಮಾತಾಗಿ ನಿಮಗೆ ಹೂರಣ ಏನಾದರೂ ಮಿಕ್ಕಿದ್ರೆ ನುಚ್ಚು ನುಂಡೆ ಮಾಡ್ಕೋಬೋದು. ಅಥವಾ ಈ ಹಿಟ್ಟೇನಾದರೂ ಮಿಕ್ಕಿದ್ರೆ ಬೆಲ್ಲದ ಪಾಕದಲ್ಲಿ ಅದ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಹಿಟ್ಟು ಹಾಕಿದ ನಂತರ ನೋಡಿ, ಈ ರೀತಿ ಕುದಿಯೋಕ್ಕೆ ಬಿಟ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಬೇಯಬೇಕು ಹಿಟ್ಟು ಅನ್ನೋದು. ಆವಾಗಲೇ ರುಚಿ ಅನ್ನೋದು ಚೆನ್ನಾಗಿರೋದು. ಅಷ್ಟೇ ಅಲ್ಲ, ಹಿಟ್ಟು ಬೇಯಲಿಲ್ಲ ಅಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಅಕ್ಕಿ ಹಿಟ್ಟು ಆಗಿರೋದ್ರಿಂದ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ಮುಚ್ಚಳ ಮುಚ್ಚಿ. ಮತ್ತು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಈ ರೀತಿಯಾಗಿ ಕೈ ಒದ್ದೆ ಮಾಡಿಕೊಂಡು ನೀಟಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ನಾದ್ಕೊತೀರ ಕಡುಬು ಅನ್ನೋದು ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ. ಈ ಪ್ರೊಸೀಜರ್ನೆಲ್ಲ ಖಂಡಿತವಾಗ್ಲೂ ಬಿಗಿನರ್ಸ್ ಆಗಲಿ ಬೇರೆಯವರು ಯಾರನ್ನಾಗಲಿ ಖಂಡಿತವಾಗ್ಲೂ ಕೊನೆಯವರೆಗೂ ಫಾಲೋ ಮಾಡಿ ಈಸಿಯಾಗಿ ಕಡುಬು ಮಾಡ್ಬೋದು ಈ ಗಣೇಶ ಹಬ್ಬಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ಮುದ್ದೆ ರೀತಿಯಲ್ಲಿ ಕಟ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಗುಂಡಿಗೆ ಮುದ್ದೆ ರೀತಿಯಲ್ಲಿ ಕಟ್ಕೊಳ್ಳಿ. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ, ಅಷ್ಟೇ ಚೆನ್ನಾಗಿ ಬರುತ್ತೆ ಕಡುಬು ಸಹ. ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನು. ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ನೋಡಿಕೊಂಡು ಉಂಡೆ ಆಕಾರದಲ್ಲಿ ತೊಗೊಳ್ಳಿ. ನಾನಿಲ್ಲಿ ಒಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಹಾಗೆ ಒಂದು ಕವರ್ಗೆ ತುಪ್ಪ ಸವರ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಗಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಒಂದು ಮುಚ್ಚಳ ಆಗಲಿ ಅಥವಾ ಸಾಫ್ಟಾಗಿರೋ ಪ್ಲೇಟ್ ಆಗಲಿ ತೊಗೊಂಡು ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ಅಥವಾ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋದಾದರೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ನಮ್ಮ ಮನೇಲಿ ನೋಡಿ, ಈ ರೀತಿಯಾಗಿ ಮಾಡ್ಕೊಡ್ತೀವಿ. ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಆ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಬಂದರೆ ಈ ರೀತಿ ಆದರೂ ಮಾಡ್ಕೊಬೋದು. ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಡುಬು ಅಂತೂ.
ನೋಡಿ ಈ ರೀತಿಯಾಗಿ ಬಟ್ಲುಗಳು ಮಾಡಿಟ್ಕೊಂಡಿರ್ತೀವಿ ನಾವೊಂದು. ನೋಡಿ ಈ ರೀತಿ ಪ್ರೆಸ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಬಂದಿದೆ. ಇಷ್ಟು ಮಾತ್ರ ದಪ್ಪ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ಮಂದ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಕಡುಬಂತು. ಮತ್ತು ಒಂದು ಸ್ವಲ್ಪ ಹಿಟ್ಟು ಅಂದರೆ ಹೂರಣ ತಗೊಂಡು ಈ ರೀತಿಯಾಗಿ ಸಿಲಿಂಡ್ರ್ ಶೇಪಲ್ಲಿ ಇಟ್ಕೋಬೇಕಾಗತ್ತೆ. ಉಂಟೆ ಮಾಡಿ ಹಾಗೆ ಇಡಕ್ಕೆ ಹೋಗಬೇಡಿ, ಅದು ಬೇಯೋ ಚಾನ್ಸಸ್ ಇರಲ್ಲ. ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಕವರ್ ಮಾಡಬೇಕಾಗತ್ತೆ. ಎಷ್ಟು ಮಾತ್ರ ಕವರ್ ಮಾಡಬೇಕಂದ್ರೆ ಆ ಸೈಡು ಈ ಸೈಡು ಮಾತ್ರ ಕವರ್ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಬೇಯೋಕ್ಕೆ ಗ್ಯಾಪ್ ಬಿಡಬೇಕಾಗತ್ತೆ. ನೋಡಿ ಈ ಸೈಡು ಈ ಲಾಸ್ಟು ಮತ್ತು ಆ ಕಡೆ ಲಾಸ್ಟು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಓಪನ್ ಬಿಡಬೇಕಾಗತ್ತೆ, ಇಲ್ಲ ಅಂದರೆ ಬೇಯೋ ಚಾನ್ಸಸ್ ಇರಲ್ಲ, ಹಸಿ ಹಸಿ ಹಾಗೇ ಇರುತ್ತೆ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಫುಲ್ಲಾಗಿ ಇಡಕ್ಕೆ ಹೋಗಬೇಡಿ, ಸ್ವಲ್ಪ ಗ್ಯಾಪ್ ಬಿಡಿ, ಅದು ಬೆಂದ ಮೇಲೆ ತುಂಬ ಆಗುತ್ತೆ. ಈ ರೀತಿಯಾಗಿ ಇಟ್ಟಿದ ನಂತರ ಒಂದು ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ನೀರು ಕಾಯೋಕ್ಕೆ ಇಟ್ಟು ಇಡ್ಲಿ ಪ್ಲೇಟ್ಗೆ ತುಪ್ಪ ಅಥವಾ ನೀರು ಸವರ್ಕೊಂಡು ಈ ರೀತಿಯಾಗಿ ಜೋಡಿಸ್ಕೊಂಡು ಪ್ಲೇಟ್ನ ಇಡಬೇಕಾಗತ್ತೆ. ಪೂರ್ತಿ ಕೆಳಗಡೆ ಇರೋ ಪ್ಲೇಟಲ್ಲಿ ಇಡಕ್ಕೆ ಹೋಗಬೇಡಿ. ಸೆಕೆಂಡ್ ಪ್ಲೇಟು ಅಥವಾ ಥರ್ಡ್ ಪ್ಲೇಟಲ್ಲಿ ಇಡಿ. ಕೆಳಗಡೆ ಇರೋ ಪ್ಲೇಟಲ್ಲಿ ಇಟ್ಟರೆ ಅದೆಲ್ಲ ನೀರು ಮಿಕ್ಸ್ ಆಗುತ್ತೆ. ಹೀಗಾಗಿ ಇಟ್ಟಿದ ನಂತರ 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಖಾರದ ಕಡುಬಂತು. ತುಂಬ ಸೂಪರಾಗಿ ಬರುತ್ತೆ. ಈ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಬಿಗಿನರ್ಸ್ ಕೂಡ ಖಂಡಿತ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೆಲ್ಲದ ಪಾನಕದಲ್ಲಿ ಅದ್ಕೊಂಡು ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲಕ್ಕೆ ನೀರು ಸೇರಿಸಿ ಎಳ್ಳು ಪುಡಿ ಸೇರಿಸಿ ಕುದಿಸ್ಕೊಂಡ್ರೆ ಬೆಲ್ಲದ ಪಾನಕ ರೆಡಿ ಆಗುತ್ತೆ ಕಣ್ರಿ. ನೋಡಿ ನಾನಿಲ್ಲಿ ಮುರಿದು ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸೂಪರಾಗಿರುತ್ತೆ. ಖಂಡಿತ ಈ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಒಂದ್ಸರಿ ಈ ಖಾರದ ಕಡುಬನ್ನು ಟ್ರೈ ಮಾಡಿ ನೋಡಿ. ಹಾಗೆ ಸಿಹಿ ಕಡುಬನ್ನು ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.